ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾಗಮಣಿಯನ್ನು ಪ್ರಸನ್ನ ಆಗುವ ಹಾಗೆ ಮಾಡಿಕೊಟ್ರೆ ಸಾಕು. ಆಮೇಲೆ ಅವಳ ಕೈಯಿಂದ ನಾಗಮಣಿಯನ್ನು ನಾವು ಸುಲಭವಾಗಿ ಅಪಹರಿಸಬಹುದು. ಸಹಸ್ರ, ಇದೇನಿದು? ಕಣ್ಣಮ್ಮನ ಕಣ್ಣಲ್ಲಿ ರಕ್ತ ಬರ್ತಿದೆಯಲ್ಲ, ಅಂದ್ರೆ ಕಣ್ಣಮ್ಮ ಏನಾದರೂ ಸೂಚನೆ ಕೊಡ್ತಾ ಇದ್ದಾಳ? ನಾಗಿಣಿ ಈಗ ಆಕಾಶದಲ್ಲಿ ಕಣ್ಣಮ್ಮನ ಕಣ್ಣು ನೋಡಿ ದಿಕ್ಕು ತಪ್ಪಿ ಇಲ್ಲಿಗೆ ಬರಲೇಬೇಕು. ನೀನು ನನಗೆ ದಾರಿ ತೋರಿಸ್ತೀಯ ಅಂದ್ರೆ ನಾನು ಖಂಡಿತ ಬರ್ತೀನಿ. ನಾನು ಅಲ್ಲಿಗೆ ಬಂದೇ ಬರ್ತೀನಿ. ಇಂಥ ಸಮಯದಲ್ಲಿ ಕಷ್ಟ ಯಾಕೆ ಅಂತಂದ್ರೆ, ಈ ಊರಿನ ಜನ ನನ್ನ ನಂಬ್ತಾರೆ. ನಾನು ನಿಮ್ಮನ್ನ ಕರ್ಕೊಂಡು ಬಂದೆ ಅನ್ನೋ ಕಾರಣಕ್ಕೆ ಅವ್ರು ನಿಮ್ಮನ್ನು ನಂಬ್ತಾರೆ. ಈಗ ನಿಮಗೆ ಸೋಲಾಗಿದೆ ಅಂದ ತಕ್ಷಣಕ್ಕೆ ಜನರ ಮನಸ್ಸಿನ ಅಭಿಪ್ರಾಯ ವ್ಯತ್ಯಾಸ ಆಗಿರೋ ಸಾಧ್ಯತೆ ಇದೆ. ಖಂಡಿತ ಶೃಂಗ, ಸಮಾಜನೇ ಹಾಗೆ, ಜನರ ಮನಸ್ಥಿತಿನೇ ಹಾಗೆ. ತಮಗೆ ಹಿತಕರವಾದದ್ದು ನಡೆಯೋ ತನಕ ಅದನ್ನ ಸತ್ಯ ಅಂತಾನೆ ನಂಬ್ತಾರೆ. ಒಂದು ವೇಳೆ ಏನಾದರೂ ಅಹಿತಕರವಾದ ನಡೀತು ಅಂದ್ರೆ ಎಷ್ಟೇ ದಿನಗಳಿಂದ ಸತ್ಯ ಅಂತ ನಂಬಿದ್ರು ಅದನ್ನ ಸುಳ್ಳು ಅಂತ ವಾದ ಮಾಡೋದಕ್ಕೆ ಶುರು ಮಾಡ್ತಾರೆ. ನಾವೀಗ ಈ ಊರಿನಲ್ಲಿದ್ದೀವಿ. ಈ ಊರಿನ ಜನಗಳಿಗೆ ನಾಗಿಣಿ ತಪ್ಪು ಮಾಡಿದಾಳೆ ಅಂತ ಮಾತ್ರ ಗೊತ್ತು. ಆದರೆ ನಾವು ಕಣ್ಣಮ್ಮನ ಕಣ್ಣನ್ನ ಕದಿಯೋಕೆ ಬಂದಿದ್ದೀವಿ ಅನ್ನೋ ಉದ್ದೇಶ ಅವ್ರಿಗೆ ಗೊತ್ತಿಲ್ಲ. ಒಂದು ವೇಳೆ ಆ ವಿಷಯ ಏನಾದರೂ ಅವ್ರಿಗೆ ಗೊತ್ತಾಯಿತು ಅಂತಂದ್ರೆ ಅವ್ರು ನಮ್ಮನ್ನ ಜೀವಂತ ಸುಟ್ಟು ಹಾಕ್ಬಿಡ್ತಾರೆ ಅಷ್ಟೇ. ಅಷ್ಟೇ ಅಲ್ಲ, ನಾವಿಷ್ಟು ದಿವಸ ನಾಗಿಣಿ ಮಾತ್ರ ನಮ್ಮ ಸಮಸ್ಯೆ ಅಂದ್ಕೊಂಡಿದ್ವಿ. ಆದರೆ ನಮ್ಮ ಉದ್ದೇಶ ಗೊತ್ತಾಯಿತು ಅಂತಂದ್ರೆ ಊರಿನ ಜನರು ಕೂಡ ನಮ್ಮ ದೊಡ್ಡ ಸಮಸ್ಯೆ ಆಗ್ತಾರೆ. ಅದು ಅಲ್ಲದೆ ಈಗ ನಾಗಿಣಿಯನ್ನ ತಡೆದಿರೋ ಶಕ್ತಿ ಕೂಡ ತುಂಬಾ ದೊಡ್ಡ ಶಕ್ತಿ ಅಂತ ನನಗೆ ಅನ್ನಿಸ್ತಾ ಇದೆ. ಯಾವುದಿರ್ಬೋದು ಆ ಶಕ್ತಿ? ಸಹಸ್ರನ? ಸಹಸ್ರ ನಹಿ, ಯಾವುದೋ ದುಷ್ಟ ಶಕ್ತಿಗಳು ಸಹಸ್ರಾಗೆ ಕಣ್ಮರೆ ಮಾಡಿದೆ. ಇಲ್ಲಿ ಏನೇನೋ ನಡೀತಾ ಇದೆ, ಅದನ್ನು ಎಲ್ಲ ನಾವು ಸರಿಯಾಗಿ ತಿಳ್ಕೊಂಡು ಮುಂದಿನ ಹೆಜ್ಜೆ ಇಡಬೇಕು. ಯಾ ಖುದಾ ಬಿಸ್ಮಿಲ್ಲಾಹಿ ರೆಹಮಾನ್, ಯಾ ಮಾಲಿಕ್, ನಾವು ಈ ಊರನ್ನ ಕಾಪಾಡಬೇಕು. ನಾಗಿಣಿ ದುಷ್ಟ ಶಕ್ತಿಯಿಂದ ಈ ಊರನ್ನ ಕಾಪಾಡಿ ಈ ಗಾವಲ್ಲಿರೋ ಎಲ್ಲರ ಮುಖದ ಮೇಲೆ ನಗು ತರಿಸ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀನಿ ಖುದಾ. ನಾಳೆ ನಡೆಯೋ ಪೂಜೆ ಒಂದು ಆಖರಿ ಮಂತ್ರ. ಇದು ಪೂರ್ತಿಗೆ ಆದ್ರೆ ನೀನು ನನ್ನನ್ನ ಜನ್ನತ್ತು ಕಡೆಗೆ ಕರ್ಕೊಂಡು ಹೋಗ್ತೀಯ ಅನ್ನೋ ನಂಬಿಕೆ ನಂದು. ಇದು ಆಗ್ಬೇಕು ಅಂದ್ರೆ ಆ ನಾಗಿಣಿ ನನ್ನ ಕೈವಶ ಆಗಬೇಕು. ಆ ನಾಗಿಣಿನ ಯಾವುದೋ ಒಂದು ಶಕ್ತಿ ಕಾಪಾಡ್ತಾ ಇದೆ. ಆ ಶಕ್ತಿ ಯಾವುದು? ಯಾವುದು ಆ ಶಕ್ತಿ ಖುದಾ? ಅಲ್ಲ, ಪೂಜೆಗೆ ಅಂತ ಬಂದವರು ಮನೆ ಸೇರಿದ್ರಂತೆ, ಮತ್ತೆ ನಾಳೆ ಪೂಜೆ ಅಂತೆ. ಏನಾಗ್ತಿದೆ ಊರಲ್ಲಿ? ಕಣ್ಣಮ್ಮನ ಆಶೀರ್ವಾದದಿಂದ ಎಲ್ಲ ಸರಿ ಹೋಗುತ್ತೆ ಅಂತ ಕೂತಿದಾರಲ್ಲ. ಉಮೇಶ್, ನಾನು ಆಗಲೇ ಹೇಳಿಲ್ವಾ, ಇದು ಕತೆ ಅಲ್ಲ, ನಮ್ಮ ಊರಿಗೆ ಬಂದಿರೋ ವ್ಯತೆ. ಇದನ್ನು ಹೇಳಿದ್ರೆ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ನನ್ನ ಅಪ್ಪ ಅಮ್ಮ ಸಹಸ್ರ ಯಾರು ನನಗೆ ಸಪೋರ್ಟೇ ಮಾಡ್ತಿಲ್ಲ. ಅಭಯ್, ಒಂದು ಕೆಲಸ ಮಾಡು. ಸಹಸ್ರ ಒಳ್ಳೆ ಹುಡುಗಿ ಅಲ್ವಾ? ಅವಳಿಗೆ ಹೇಳಿದ್ರೆ ಅರ್ಥ ಆಗುತ್ತಲ್ವಾ? ಈಗಿನ ಯೂತ್ಸ ತಾನೇ ಇಂಥ ಮೌಢ್ಯಗಳನ್ನು ದೂರ ಮಾಡಬೇಕಾಗಿರೋರು. ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆ,
ಆದರೆ ಸಹಸ್ರ ಈ ಊರು ನಂಬಿಕೆ ಇದ್ರ ವಿರುದ್ಧ ಮಾತಾಡೋದಕ್ಕೆ ಚಾನ್ಸೇ ಇಲ್ಲ. ಅವಳು ಹುಟ್ಟಿನ ಗುಟ್ಟು, ಅವಳು ಬದುಕಿನ ಗುಟ್ಟು, ಇದೆಲ್ಲ ಈ ನಂಬಿಕೆ ಮೇಲೆ ಇರೋದು. ಅವಳ ನಂಬಿಕೆ ಹಾಳಾಗೋದು ಬೇಡಪ್ಪ. ತಪ್ಪಾಗೋದನ್ನು ತಪ್ಪಿಸೋದು ನಮ್ಮ ಕರ್ತವ್ಯ ಅಲ್ವಾ? ನೋಡು, ಈ ಊರಿನ ಜನರ ಅಡ್ಡ ಇಟ್ಕೊಂಡು ಏನೋ ತಪ್ಪಾಗ್ತಿದೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಅಭಯ್, ಕೆಲವ್ರಿಗೆ ದುಡ್ಡು ಬೇಕಾಗಿರುತ್ತೆ, ಅದಕ್ಕೋಸ್ಕರ ಇದೆಲ್ಲ ಏನೇನೋ ಡ್ರಾಮಾಗಳು ಆಡ್ತಾ ಇದ್ದಾರೆ. ಆದರೆ ಈ ಊರಲ್ಲಿ ದುಡ್ಡು ಹುಟ್ಟಲ್ಲ ಅಂತ ಅಂದ್ಕೊಂಡು ಬೇರೆ ಏನೇನೋ ಪ್ಲ್ಯಾನ್ ಮಾಡ್ಕೊತಾ ಇದ್ದಾರೆ ಅಷ್ಟೇ. ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದವರು ಈ ಊರೊಳಗೆ ಬಂದಿದ್ದಾರೆ ಅಂದರೆ ಈ ಊರಲ್ಲಿ ಯಾವುದೋ ಒಂದು ಬೆಲೆ ಬಾಳೋ ವಸ್ತು ಅವ್ರ ಕಣ್ಣು ಬಿದ್ದಿದೆ ಅಂತ ಆಯಿತು. ಅಭಯ್, ನೀನು ಸ್ವಲ್ಪ ಯೋಚನೆ ಮಾಡು. ಇಲ್ಲೇ ಇರೋ ನಾಗಿನಿನ ಬಂಧಿಸ್ತೀನಿ ಅಂತ ಅನ್ನೋದು ಒಂದು ಕಟ್ಕತೆ ಅಲ್ವಾ? ಅದು ನನಗೆ ಗೊತ್ತು, ನಿನಗೆ ಗೊತ್ತು, ಈ ಊರಿನವ್ರಿಗೆ ಗೊತ್ತಿಲ್ವಲ್ಲ. ಅಭಯ್, ಗೊತ್ತಾಗೋ ಹಾಗೆ ನಾವು ಮಾಡೋಣ. ನೀನೇನು ತಲೆ ಕೆಡಿಸ್ಕೋಬೇಡ. ಹಲೋ, ಹೇಳಪ್ಪ. ಏನು ಸಹಸ್ರ ಕಾಣಿಸ್ತಿಲ್ವಾ? ಸರಿಪ್ಪ, ನಾನು ಈಗಲೇ ಬರ್ತೀನಿ. ಏನಾಯ್ತು ಅಭಯ್? ಸಹಸ್ರ ಕಾಣಿಸ್ತಿಲ್ವಂತೆ. ಅಭಯ್, ಹಾಗಾದ್ರೆ ಎಲ್ಲೋಗಿರ್ಬೋದು? ಗೊತ್ತಿಲ್ಲ. ಬೆಳಗ್ಗೆ ದೇವಸ್ಥಾನಕ್ಕೆ ಅಂತ ಹೋದವಳು ಕಾಣಿಸ್ತಿಲ್ವಂತೆ. ಮನೆ ಕಡೆ ಎಲ್ಲ ಹುಡುಕ್ತಾ ಇದ್ದಾರೆ. ಒಂದು ಕೆಲಸ ಮಾಡು, ಮನೆ ಹತ್ರ ಸುತ್ತಮುತ್ತ ಎಲ್ಲ ಹುಡುಕು. ಅವ್ರ ಫ್ರೆಂಡ್ಸ್ ಎಲ್ಲ ಎನ್ಕ್ವೈರಿ ಮಾಡು. ನಾನು ಊರು ಸುತ್ತಮುತ್ತ ಒಂದು ರೌಂಡ್ ಹಾಕ ಬರ್ತೀನಿ. ಸರಿ ಉಮೇಶ್. ಯಾ ಖುದಾ, ನನ್ನ ಬದುಕಿನ ಕಿತಾಬಲ್ಲಿ ನಾನು ಏನು ಬರೆಯಕ್ಕೆ ಸಾಧ್ಯ? ಎಲ್ಲ ನೀನು ಬರ್ದಂಗೆ ನಡೀತಾ ಇದ್ದೀನಿ. ನೀನು ತೋರಿಸಿದ ದಾರಿನಲ್ಲಿ ನಾನು ನಡೀತಾ ಇದ್ದೀನಿ. ಇಂಥ ಸಮಯದಲ್ಲಿ ನಾನು ಇನ್ನೂ ಒಂದು ಶಕ್ತಿ ಜೊತೆ ಹೋರಾಡಬೇಕಾ? ಯಾಕುದಾ? ಏನು ಹೇಳ್ತಿದ್ದೀರಾ ಉಸ್ತಾದ್? ಇನ್ನೊಂದು ಶಕ್ತಿನ? ಹೌದು. ಮಕ್ಕಳೇ, ಏನು ಹೇಳ್ತಿದ್ದೀರಾ ನೀವು? ಕಣ್ಣಮ್ಮನ ಕಣ್ಣು ನಿನಗೆ ಬೇಕು ಅನ್ನೋ ಹಾಗೆ, ನಾಗಮಣಿ ನಿನಗೆ ಬೇಕು ಅನ್ನೋ ಹಾಗೆ, ಜನ್ನತ್ಗೆ ದಾರಿ ಸಿಗ್ತೈತೆ ಅಂತ ನಾನು ಬಂದ ಹಾಗೆ, ಏನೋ ಒಂದು ಬೇಕು ಅಂತ ಇನ್ನೊಂದು ಶಕ್ತಿ ಈ ಊರಿಗೆ ಬಂದಿದೆ. ಆ ಇನ್ನೂ ಒಂದು ಶಕ್ತಿ ಜೊತೆ ನಾವು ಹೋರಾಡಬೇಕು. ಆ ನಾಗಿಣಿಗೆ ಯಾವುದೋ ಒಂದು ಶಕ್ತಿ ಸಹಾಯಗೆ ಮಾಡ್ತಾ ಐತೆ. ಆದ್ರೆ ಆ ಶಕ್ತಿಗೆ ನಾಗಿಣಿ ಬೇಕಾಗಿಲ್ಲ. ಆ ನಾಗಿಣಿಯಿಂದ ಆ ಶಕ್ತಿಗೆ ಏನೋ ಒಂದು ಸಹಾಯ ಬೇಕಾಗೈತೆ. ಸಹಸ್ರ ಇದ್ರೆ ತೊಂದರೆ ಆಗುತ್ತೆ ಅಂತ ಸಹಸ್ರನ ಮರೆಮಾಚೆ ಮಾಡಿದೆ. ಹಾಗಾದ್ರೆ ಈಗ ಏನ್ ಮಾಡೋದು ನಾವು? ಪೂಜೆ ಮಾಡಬೇಕು. ಅದಕ್ಕೆ ಎಲ್ಲ ತಯಾರಿ ಮಾಡ್ಕೋಬೇಕು. ಮಾಣಿಕ್ಯ ಅವರೇ, ಊರಿನ ಸ್ಥಿತಿಗತಿ ಹೇಗಿದೆ? ನಮ್ಗೇನು ಅಪಾಯ ಇಲ್ಲ ತಾನೆ? ಯಾವ ಅಪಾಯನೂ ಇಲ್ಲ, ಎಲ್ಲ ಕರ್ಗೋಗಿದೆ. ಬೇಕಾದ್ರೆ ನೀವೇ ನೋಡಿ. ಓಂ ಸರ್ವಂತರ್ಯಾಮಿ, ನೀವೇ ನೋಡಿ. ಈಗ ಪೂಜೆ ಮಾಡಿ ಪ್ರಯೋಜನ ಇಲ್ಲ. ಎಲ್ಲರೂ ನಿಮ್ಮ ಮನೆಗಳು ಹೊರಡಿ. ಗುರುಗಳೇ, ಎಲ್ಲ ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರನೇ ನಡೆಯುತ್ತಾ? ನಡೀದೇ ಇದ್ರೆ ಎಣಗಳು ಉರುಳುತ್ತವೆ. ಕೆಳಗಡೆ ದಗ ದಗ ಉರಿಯೋ ಕಾಳಾಗ್ನಿ, ಅದರ ಎರಡು ಬದಿಯಲ್ಲಿ ವಿಷ ಹಾಕಿರೋ ಕತ್ತಿ. ಅಂತ ಸ್ಥಳದಲ್ಲಿ ನೂಲಲ್ಲಿ ಏಣಿ ಮಾಡಿ ನಡೆಯೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಗುರಿ ಸೇರಿದರೆ ಸರ್ವಸಿದ್ಧಿ, ಹೆಜ್ಜೆ ಜಾರಿದರೆ ಸಾವು ಖಚಿತ. ಎಚ್ಚರ!
ಇನ್ನು ಹೆಚ್ಚು ಕಮ್ಮಿ ನಾವು ಗುರಿ ಹತ್ರ ಬಂದಿದ್ದೀವಿ. ಇಲ್ಲಿಂದ ಗೆದ್ದು ಹೋಗೋದಷ್ಟೇ ಬಾಕಿ. ಸೂಚನೆ ಸಿಕ್ಕಾಯ್ತು. ಮುಂದಿನ ಕೆಲಸ ಶುರು ಮಾಡೋ ಸಮಯ ಬಂದಾಯ್ತು. ಎಲ್ಲರೂ ಇಲ್ಲಿಂದ ಹೊರಡೋಣ. ಸರಿ, ಎಲ್ಲರೂ ಹೊರಡೋಣ. ಎಲ್ಲರೂ ಕೇರ್ಫುಲ್ ಆಗಿರಬೇಕು. ಬಿ ಕೇರ್ಫುಲ್. ಆಗ್ಲಿ ಉಸ್ತಾದ್, ಬಂದಿರೋದೇ ಅದಕ್ಕೆ ಅಂದಮೇಲೆ ಅದಕ್ಕೋಸ್ಕರ ಪ್ರತಿ ಕ್ಷಣನೂ ಕಾಯ್ತೀವಿ. ಆ ನಾಗಮಣಿಗೋಸ್ಕರ ನಾನು ನನ್ನ ರೂಪನ ಕಳ್ಕೊಂಡೆ, ನನ್ನವ್ರನ್ನ ಕಳ್ಕೊಂಡೆ. ಏನೇ ಆದರೂ ನಾಗಮಣಿಯನ್ನ ನಾನು ಪಡಿಲೇಬೇಕು. ನಾಗಮಣಿಯನ್ನ ಪಡೆದು ನಾಗಿಣಿಯನ್ನ ಸಾಯಿಸಬೇಕು. ಅಮರತ್ವವನ್ನ ಪಡಿಬೇಕು. ನಾನು ಕೂಡ ಅಷ್ಟೇ. ಹೋದ ಜನ್ಮದಲ್ಲಿ ನಾನು ಸತ್ತೋಗಿದ್ದು ಆ ಶಕ್ತಿನ ಪಡಿಬೇಕು ಅನ್ನೋ ಹೋರಾಟದಲ್ಲಿ. ಈ ಜನ್ಮದಲ್ಲಿ ಹೋರಾಡ್ತಿರೋದು ಆ ಶಕ್ತಿಗೋಸ್ಕರನೇ. आपस में तुम दोनों क्यों लड़ रहे हैं? ನಂಗೆ ಬೇಕು ಅಂತ ಹೇಳೋದಕ್ಕೆ ಅದೇನು ಛೋಟಾ ಮಿಠಾಯ? ಓ ಬಡಾ ಶಕ್ತಿ ಹೈ. ಅದು ಯಾರು ಏನೇ ಕೇಳಿದ್ರು ಕೊಡಂತ ಶಕ್ತಿ ಇರಂತದು. ಅದು ಮೊದಲು ನಮ್ಮ ಕೈಗೆ ಬರಲಿ, ಆಮೇಲೆ ಮುಂದೆ ಏನ್ ಮಾಡಬೇಕು ಅಂತ ನಾವು ಯೋಚನೆ ಮಾಡೋಣ. ಅದಕ್ಕೆ ಇದೆಲ್ಲ. ಅವಳನ್ನ ಬಂಧಿಸಬೇಕು, ಬಂಧಿಸಿ ಸಾಯಿಸಬೇಕು. ಅದಕ್ಕೆ ಈ ಪೂಜೆ. या बिस्मिल्लाहि रहमान, या खुदा परवरदिगार, वो नागिनी को गिरफ्तार करने के लिए मुझे एक शक्ति दो खुदा. ಮೊದಲು ನನ್ನ ಮಂತ್ರಶಕ್ತಿಯಿಂದ ಮಾಡಿದ ಆಯುಧ ಆ ನಾಗಿಣಿ ಪರ ಇದ್ದ ಶಕ್ತಿ ನಾಶ ಮಾಡ್ತು. ಈಗ ಈ ನನ್ನ ಮಂತ್ರದಿಂದ ಬಂದಿರೋ ಮಹಾಶಕ್ತಿಯುತವಾದ ಈ ಆಯುಧನ ಯಾರ ಕೈಯಿಂದಲೂ ನಾಶ ಮಾಡಕ್ಕಾಗೋದಿಲ್ಲ. ನಾಳೆ ನಾನು ನಾಗಿಣಿನ ಇದರ ಸಹಾಯದಿಂದ ಬಂಧನ ಮಾಡ್ತೀನಿ. उसको मैं गिरफ्तार करूंगा, उसको मार डालता हूं. ನನಗೆ ಜನ್ನತ್ ಕಡೆ ಹೋಗೋದಿಕ್ಕೆ ಒಂದು ದಾರಿ ಸಿಕ್ತು. ಆ ಚಿನ್ನ ಶತಶೃಂಗ ಧನಂಜಯ ಈ ಕೆಲಸ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಅವರು ನನ್ನ ಬಂಧಿಸಬೇಕು ಅಂತ ಕಳಿಸಿದ ಪುಂಗಿನ ಸಹಸ್ರನ ಅಪಹರಿಸೋ ಶಕ್ತಿ ನಾಶ ಮಾಡಿದೆ. ಹಾಗಾದ್ರೆ ಸಹಸ್ರ ಕಣ್ಮರೆ ಆಗಿರೋದಕ್ಕೂ ಅವ್ರ 3 ಜನಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ಸುತ್ತೆ. ಹಾಗಿದ್ಮೇಲೆ ಅವಳನ್ನ ಬಂಧಿಸಿರೋದಾದ್ರೂ ಯಾರು? ಇದಕ್ಕೆಲ್ಲ ಯಾರು ಕಾರಣ? ಒಂದು ವೇಳೆ ಅವಳನ್ನ ಅಪಹರಿಸಿರೋ ಶಕ್ತಿ ಕೆಟ್ಟದ್ದೇ ಆಗಿದ್ರೆ ಆ ಶಕ್ತಿ ನನ್ನನ್ನು ಯಾಕೆ ಕಾಪಾಡಬೇಕಾಗಿತ್ತು? ಇಷ್ಟು ಹೊತ್ತಿಗೆ ಬಂಧನದಲ್ಲಿ ಇರಬೇಕಾದ ನಾನು ತೊಂದರೆಯಿಂದ ತಪ್ಪಿಸ್ಕೊಂಡಿದ್ದೀನಿ. ಅವಳು ಯಾಕೆ ತೊಂದರೆಗೆ ಸಿಕ್ಕಾಕೊಂಡ್ಲು? ನಮ್ಮ ನೀನೇ ನನಗೆ ದಾರಿ ತೋರಿಸ್ಬೇಕು ತಾಯಿ. ದಿಕ್ಕು ತಪ್ಪವ್ರಿಗೆ ನೀನೇ ದಾರಿ ತೋರಿಸ್ಬೇಕಲ್ವಾ? ಈಗ ನಾನು ನಿನ್ನ ಸಹಾಯ ಬೇಡ್ತಾ ಇದ್ದೀನಿ. ನಿನ್ನ ನೆಲದಲ್ಲಿ ಬಂದು ನಿಂತಿದ್ದೀನಿ. ದಯವಿಟ್ಟು ನನ್ನ ನೀನೇ ಕಾಪಾಡಬೇಕು. ಇದೇನಿದು? ಕಣ್ಣಮ್ಮನ ಕಣ್ಣಲ್ಲಿ ರಕ್ತ ಬರ್ತಿದೆಯಲ್ಲ. ಅಂದ್ರೆ ಕಣ್ಣಮ್ಮ ಏನಾದರೂ ಸೂಚನೆ ಕೊಡ್ತಾ ಇದ್ದಾಳ? ಏನಾದರೂ ಎಚ್ಚರಿಸ್ತಾ ಇದ್ದಾಳ? ತಾಯಿ, ನೀನು ನನಗೆ ದಾರಿ ತೋರಿಸ್ತೀಯ ಅಂದರೆ ನಾನು ಖಂಡಿತ ಬರ್ತೀನಿ. ನಾನು ಅಲ್ಲಿಗೆ ಬಂದೇ ಬರ್ತೀನಿ.
ಹಾಯ್ ಮಹದೇಶ್. ಓ ಸರ್ ನಮಸ್ತೆ. ನಮಸ್ತೆ ಮಹದೇಶ್. ಎಲ್ಲ ಕರೆಕ್ಟಾಗಿದೆಯಾ? ಕರೆಕ್ಟಾಗಿದೆ ನೋಡಿ ಪ್ರೊಫೆಸರ್. ನನ್ನ ಪ್ರಾಜೆಕ್ಟ್ರಿಂದ ಇಮೇಜ್ ಪ್ಲೇ ಆಗಿದೆ. ಹೇಗೆ ಕಾಣಿಸ್ತಾ ಇದೆ? ಸೂಪರ್. ಗುಡ್ ವರ್ಕ್. ಯಾರೇ ಆದರೂ ಇದನ್ನ ನೋಡಿ ಕನ್ಫ್ಯೂಸ್ ಆಗೋದು ಸಹಜ. ಬಟ್ ಇದನ್ನ ನೋಡಿ ನಾಗಿನಿ ನಂಬ್ತಾಳಾ? ಸ್ವಪ್ನ, ಮೀನು ಹಿಡಿಯೋ ಗಾಳಕ್ಕೆ ಎರೆಹುಳ ಸಿಕ್ಕಿಸಿ ನೀರಿಗೆ ಬಿಡ್ತಾರೆ, ಗೊತ್ತಲ್ಲ, ಮೀನು ಅಟ್ರಾಕ್ಟ್ ಆಗಲಿ ಅಂತ. ಆದರೆ ನಾಗಿನಿ ಹಿಡಿಯೋಕ್ಕೆ ಎರೆಹುಳದ ಗಾಳ ಆಗಲ್ಲ, ದೇವರದ ದಾಳನೇ ಬೇಕು. ನಾಗಿನಿ ಈಗ ಆಕಾಶದಲ್ಲಿ ಕಣ್ಣಮ್ಮನ ಕಣ್ಣು ನೋಡಿ ದಿಕ್ಕು ತಪ್ಪಿ ಇಲ್ಲಿಗೆ ಬರಲೇಬೇಕು. ಅಲ್ಲ ಗುರುಜಿ, ನಾಗಮಣಿ ಬಿದ್ದಿರೋ ಜಾಗ ಗೊತ್ತು ತಾನೆ, ಮತ್ತೆ ಯಾಕೆ ಈ ಸರ್ಕಸ್ಸು? ಬನ್ನಿ ಆ ನಾಗಮಣಿ ತಗೊಂಡು ಹೊರಟು ಬಿಡೋಣ. ಅಷ್ಟೊಂದು ಸುಲಭವಾದ ಕೆಲಸ ಆಗೋಂಗಿದ್ರೆ ಇಷ್ಟು ರಿಸ್ಕ್ ಆಗಬೇಕಾಗಿತ್ತು. ಆಂಟಿಕ್ ವಸ್ತುಗಳ ಪವರ್ ಬಗ್ಗೆ ಗೊತ್ತಿದ್ದು ಈ ಥರ ಮಾತಾಡ್ತಾ ಇದ್ದೀರಲ್ಲ ನೀವು. ನಾಗಮಣಿ ಸರ್ವಶಕ್ತಿಗಳನ್ನು ತನ್ನ ಒಡಲಲ್ಲಿ ಇಟ್ಕೊಂಡಿರುವ ಅಘೋರವಾದ ಶಕ್ತಿ. ಅದನ್ನ ಕೆಲವು ಜಾತಕದವರಿಗೆ, ಕೆಲವು ನಕ್ಷತ್ರದವರಿಗೆ ಮಾತ್ರ ಮುಟ್ಟಲು ಸಾಧ್ಯ. ಈಗ ಅದು ಕಣ್ಣೂರಿನಲ್ಲಿದೆ. ಕಣ್ಣಮ್ಮನ ದೃಷ್ಟಿ ಅದರ ಮೇಲೆ ಬಿದ್ದಿದೆ. ಈಗ ಅದನ್ನು ಕೇವಲ ನಾಗಕುಲದವರು ಮಾತ್ರ ಮುಟ್ಟಲು ಸಾಧ್ಯ. ಮತ್ತೆ ಅದು ನಮಗೆ ಸಿಗೋದಾದ್ರೂ ಹೇಗೆ? ಅದಕ್ಕೆ ತಾನೇ ನಾಗಿಣಿನ ಕರ್ಕೊಂಡು ಬರ್ತಾ ಇರೋದು. ಅವಳು ಬಂದ್ರೆ? ಅವಳು ಸುಮ್ಮನೆ ಬರ್ತಾ ಇಲ್ಲ ಸ್ವಪ್ನ, ಕಣ್ಣಮ್ಮ ಕರೆಸ್ತಾ ಇದ್ದಾಳೆ ಅನ್ಕೊಂಡು ಬರ್ತಾ ಇದ್ದಾಳೆ. ಬಂದವಳು ನಾಗಮಣಿಯನ್ನು ತೆಗೆದುಕೊಳ್ಳುವ ಹಾಗೆ ಮಾಡಿ, ನಾಗಮಣಿಯನ್ನು ಪ್ರಸನ್ನ ಆಗುವ ಹಾಗೆ ಮಾಡಿಕೊಟ್ರೆ ಸಾಕು. ಆಮೇಲೆ ಅವಳ ಕೈಯಿಂದ ನಾಗಮಣಿಯನ್ನು ನಾವು ಸುಲಭವಾಗಿ ಅಪಹರಿಸಬಹುದು. ಇದು ಉದ್ದೇಶ ಆದರೂ ಏನು? ಅಬ್ಬಾಯ್, ಊರು ಸುತ್ತಮುತ್ತ ಎಲ್ಲ ಕಡೆ ಹುಡುಕ್ತೆ ಕಣೋ, ಬಟ್ ಸಹಸ್ರ ಕಾಣಿಸ್ತಿಲ್ಲ. ಇದು ಹೇಗೋ ಸಾಧ್ಯ? ನಾನು ಎಲ್ಲ ಕಡೆ ಹುಡುಕ್ದೆ, ಸಹಸ್ರ ಎಲ್ಲೂ ಕಾಣಿಸ್ತಿಲ್ಲ. ಉಮೇಶ್, ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ಅವಳಿಗೇನಾದರೂ ತೊಂದರೆ ಆಗಿದ್ರೆ? ಅಲ್ಲ ಕಣೋ, ದೇವಸ್ಥಾನಕ್ಕೆ ಹೋದವಳು ಹೇಗೆ ಮಿಸ್ ಆಗ್ತಾಳೆ? ಎಲ್ಲಿಗೆ ಹೋಗ್ತಾಳೆ? ಅವಳಿಗೆ ಯಾರು ತೊಂದರೆ ಕೊಡ್ತಾರೆ? ನೋಡು, ನೀನೇನು ಗಾಬರಿ ಆಗಬೇಡ, ಹುಡ್ಕೋಣ. ಅದೇ ಎಲ್ಲಿ? ನಾವು ಅವಳನ್ನ ಹುಡ್ಕೋದಕ್ಕಿಂತ ಮುಂಚೆ ಅವಳನ್ನ ಊರಿಂದ ಆಚೆ ಕರ್ಕೊಂಡು ಹೋಗ್ಬಿಟ್ರೆ? ನೋಡಬ್ಬಾಯ್, ಊರು ಸುತ್ತ ಪೊಲೀಸ್ ಕಾವಲಿದೆ, ಅವಳು ಊರಿಂದ ಆಚೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಹೌದಾ? ಮತ್ತೆ ಎಲ್ಲಿಗೆ ಹೋಗಿರ್ಬೋದು ಅಂತ್ಯಾ? ಹಾಂ, ಸಹಸ್ರಾಗೆ ಯಾರಾದರೂ ಶತ್ರುಗಳಿದ್ದಾರಾ? ಉಮೇಶ್, ನಿನಗೆ ಅವಳ ಬಗ್ಗೆ ಗೊತ್ತಿಲ್ವಾ? ಅವಳ್ದಂಥ ಕ್ಯಾರೆಕ್ಟರಾ? ಅಂದರೆ ಇದು ಊರಿನ ಜನಗಳ ಕೆಲಸ ಅಲ್ಲ, ಹೊರಗಿನವ್ರದ್ದು ಯಾರ್ದೋ ಕೈ ಓಡಿದೆ ಅಂತ ಅನಿಸುತ್ತೆ. ಹೊರಗಿಂದ ಬಂದವರು ಅಂತಂದರೆ, ಹಾಂ ಅಬ್ಬಾಯ್, ಬೆಳಿಗ್ಗೆ ಒಂದು 5 ಜನ ನೋಡಿದ್ವಲ್ಲ, ಹಾಂ, ಆ 5 ಜನದಲ್ಲಿ ಯಾರೋ ಒಬ್ಬರು ಇವಳನ್ನು ಎಲ್ಲೋ ಒಂದು ಕಡೆ ಬಚ್ಚಿಟ್ಟಿದ್ದಾರೆ. ಆದರೆ ಅದು ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಹುಡುಕ್ಬೇಕಷ್ಟೇ, ಹುಡ್ಕೋಣ. ಉಮೇಶ್, ನನಗೆ ಟೆನ್ಷನ್ ಆಗ್ತಿದೆ ಕಣೋ. ಸಹಸ್ರಾಗಿ ಯಾರಾದರೂ ತೊಂದರೆ ಕೊಟ್ಟಿದ್ದಾರಾ ಅಂತ. ನೋಡು, ನೀನೇನು ಟೆನ್ಷನ್ ಆಗಬೇಡ, ಅವಳಿಗೇನು ಆಗಲ್ಲ. ಧೈರ್ಯ ಕಳ್ಕೊಬೇಡ, ಎಲ್ಲ ಕಡೆ ಹುಡ್ಕೋಣ. ಅವಳು ಎಲ್ಲಿ ಹೋಗಿರೋಕ್ಕೆ ಸಾಧ್ಯನೇ ಇಲ್ಲ. ಅಬ್ಬಾಯ್, ಅಬ್ಬಾಯ್, ಅಲ್ಲಿ ನೋಡು, ಅಲ್ಲಿ ನೋಡು. ಉಮೇಶ್, ಅದು ಕಣ್ಣಮ್ಮನ ಕಣ್ ಥರ ಕಾಣಿಸ್ತಿದೆ. ಅದು ದೇವಸ್ಥಾನದಲ್ಲಿ ಇರ್ಬೇಕಿತ್ತಲ್ವಾ? ಹಾಂ ಬಾಯ್, ನಾನು ನೋಡಿದ್ದೀನಿ. ಆದರೆ ಇದು ಇದ್ದಕ್ಕಿದ್ದಾಗೆ ಆಕಾಶದಲ್ಲಿ ಹೇಗೆ ಕಾಣಿಸ್ಕೊಳ್ಳೋದಕ್ಕೆ ಸಾಧ್ಯ? ನನಗೂ ಗೊತ್ತಾಗ್ತಿಲ್ಲ ಬಾಯ್, ಒಂಥರ ವಿಚಿತ್ರವಾಗಿ ಅನಿಸ್ತಾ ಇದೆ. ಇದು ಸತ್ಯನ ಸುಳ್ಳೋ ಏನೂ ಅರ್ಥ ಆಗ್ತಿಲ್ಲ. ಎಲ್ಲಾದ್ರೂ ಹಿಂದೆ ಒಂದು ಮಿಸ್ಟ್ರಿ ಇದ್ದೇ ಇರುತ್ತೆ ಅಭಯ್. ಅಭಯ್, ಬಾ ನನ್ನ ಜೊತೆ. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇದ್ದೇ ಇದೆ. ನೀನು ಬಾ. ಬಾಯ್ ಬಾಯ್.
ಈ ಬೆಳಕು ನನ್ನನ್ನು ಎಲ್ಲ ಕರ್ಕೊಂಡು ಹೋಗ್ತಾ ಇದೆ? ಸಹಸ್ರ ಇರೋ ಕಡೆನಾ ಅಥವಾ ನಾಗಮಣಿ ಇರೋ ಕಡೆನಾ? ಏನಿರ್ಬೋದು ಇದ್ರ ಉದ್ದೇಶ? ಅವಳು ಬರ್ತಿದ್ದಾಳೆ. ಹೌದು. ಎಲ್ಲರೂ ಸರಿಯಾಗಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಎಲ್ಲ ಪಕ್ಕಾ ಪ್ಲ್ಯಾನ್ ಆಗಿದೆ. ಇದೇ ಮುಖ್ಯವಾದ ಅಂತ. ಚೂರೇ ಚೂರು ಡಿಸ್ಟರ್ಬ್ ಆದ್ರೂ ನಮ್ಮ ಲೆಕ್ಕಾಚಾರ ತಪ್ಪಾಗೋಗುತ್ತೆ. ಯಾಕಂದರೆ ಬರ್ತಾ ಇರೋದು ನಾಗಿಣಿ. ಅದಕ್ಕೆ ನಾವೇನು ಮಾಡಬೇಕು ಮಾದೇವ್? ನಿನ್ನ ಧ್ವನಿಯಲ್ಲಿ ಅವಳಿಗೆ ಯಾವುದೇ ಅನುಮಾನ ಬರಬಾರ್ದು. ಯಾರೋ ದೇವಿ ಮಾತಾಡ್ದಂಗೆ ಅನಿಸ್ಬೇಕು. ಅವರು ಅದನ್ನು ನಂಬಬೇಕು. ಹಾಗೆ ನಂಬಿದ್ರೆ ಮಾತ್ರ ನಮ್ಮ ಪ್ಲ್ಯಾನ್ ಸಕ್ಸಸ್ ಆಗುತ್ತೆ. ಇಲ್ಲಾಂದ್ರೆ ಗೊತ್ತಲ್ಲ, ಇಲ್ಲದ ಪ್ರಾಬ್ಲಮ್.